ಗೈಸ್ ಇವಾಗ ನಮ್ಮ ಬ್ರೋಕನ್ ಹಾರ್ಟ್ ವೆಬ್ ಸೀರೀಸ್ ಎಪಿಸೋಡ್ 5 ರಿಲೀಸ್ ಆಗುತ್ತಾ? ಏನಾಗುತ್ತೆ ಇದು ಮಾಡಿದ್ರೆ? ಮನಿ ಆಕರ್ಷಣೆ ಬರುತ್ತೆ. ಮನಿ ಬರುತ್ತೆ. ಒಂದಿಷ್ಟು ಹುರ್ಗಡ್ಲೆ ಗಿಡ ಎಲ್ಲ ಇಟ್ಬಿಟ್ಟು ಪಾಪ ಇನ್ನೋಸೆಂಟ್ ಡೈರೆಕ್ಟರ್ ವಿ ಹ್ಯಾವ್. ಬಳಕ ಓದೋನು ಯಾರೋ ದೇವ್ರು ತುಂಬಾ ಹುಷಾರು. 28 ಮಾರ್ಚ್ ಮರಿಬೇಡಿ 5 ಗಂಟೆಗೆ ಸಂಜೆ. ಓಕೆ ನಾನು ದೋಸೆನ ನೀಟಾಗಿ ರೌಂಡ್ಗೆ ಹಾಕಿ ತೋರಿಸ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬ್ಯಾಕ್ ಟು ಮಂಡೇ. ಏನಪ್ಪ ಅಂತಂದರೆ ಗೈಸ್, ನಮ್ಮ ಬ್ರೋಕನ್ ಹಾರ್ಟ್ 5th ಎಪಿಸೋಡ್ ಡಿಸ್ಕಷನ್ ಇದೆ. ಅಂದರೆ ಹೇಳ್ತೀನಿ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಮೀಟಿಂಗ್ ಇದೆ. ಓಕೆ, ಆಮೇಲೆ ಅವ್ರ ಇದರಲ್ಲಿ ಬರುತ್ತಾ ಬರಲ್ವಾ ಅಂತ ಒಂದು ಟಾಕ್ ಮಾಡಬೇಕು. ಅಂದರೆ ಐ ಮೀನ್ ಪಾಡ್ಕಾಸ್ಟ್ ಥರ ಮಾಡ್ತಾರೆ ಅರುಣ್ ಬ್ರೋ ಅವರ ಯೂಟ್ಯೂಬ್ ಚಾನಲಲ್ಲಿ. ಅರುಣ್ ಬ್ರೋ ಸ್ಟುಡಿಯೋ ಹೋಗಬೇಕು. ಬ್ರೋಕನ್ ಹಾರ್ಟ್ ಸೀರೀಸ್ ವೆಬ್ ಸೀರೀಸ್ ಎಲ್ಲ ಲೈಕ್ 4 ಎಪಿಸೋಡು ಅದೇ ಸ್ಟುಡಿಯೋಲಿ ಇದ್ಕೊಂಡು ಕಲ್ತ್ಕೊಂಡು ಮಾಡಿದ್ದು. ಸೊ ಇವಾಗ ಅಲ್ಲಿಗೆ ಹೋಗೋಣ. ಏನೇನಾಯಿತು ಎಲ್ಲ ಎತ್ತ ಕತೆ ಮಾತುಕತೆ ಅವೆಲ್ಲ ನೋಡ್ತೀರಾ. ಸೊ ಬನ್ನಿ ಫಸ್ಟ್ ರೆಡಿ ಆಗೋಣ. ಗೈಸ್ ಹೆಂಗೆ ಕಾಣ್ತೀನಿ ನಾನು ಇದರಲ್ಲಿ? ಐ ಮೀನ್ ಕಟಿಂಗಲ್ಲಿ ಹೆಂಗೆ ಕಾಣ್ತಿಲ್ಲ ಇವಾಗ, ಅಂದರೆ ಚಿಕ್ಕ ಹುಡುಗನ ಥರ ಕಾಣ್ತೀನಿ. ಸೊ ಫುಲ್ ಯಂಗ್ ಆ್ಯಂಡ್ ಡೀಸೆಂಟ್. ರೆಡಿ ಆಗೋಣ, ರೆಡಿಯಾಗಿ ಹೋಗೋಣ. ಹೇ ಗೈಸ್, ಸೊ ಹಿಂಗೆ ರೆಡಿ ಆಗಿದ್ದೀನಿ. ಐ ಮೀನ್ ನಾರ್ಮಲ್ ಆಗಿ ಒಂದು ಪೋಲೋ ಟಿ ಶರ್ಟು ಮತ್ತು ಜೀನ್ಸ್. ಸೊ ಬನ್ನಿ ಓಡೋಣ. ಪಾಪ ಲೇಟ್ ಆಯಿತು, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಗೈಸ್ ನನಗೋಸ್ಕರ. ನನಗೆ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ನನಗೆ ಏನೋ ಒಂದು ಯಾವುದು ನೆನ್ಪು ಮಾಡ್ಕೊತೈತೆ, ಏನೋ ಮರ್ತೀನಲ್ಲ ಅಂತ. ಇದನ್ನೇ ಮರ್ತಿದ್ದು. ಬನ್ನಿ ಇವಾಗ ಅಲ್ಲಿ ಹೋಗಿ ಏನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಜಸ್ಟ್ ನಾನು ಇವಾಗ MPK ಸ್ಟುಡಿಯೋ ಹತ್ರ ಬಂದೆ. ಹಾಯ್ ಅಕ್ಕ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವು ಪ್ರತಿ ದಿವಸ ಇಲ್ಲಿ ರಿಹರ್ಸಲ್ ಮಾಡ್ಬೇಕಾದ್ರೆ ಬಂದು ಇಲ್ಲಿ ಕೆಳಗಡೆ ಕಾಫಿ ಟೀ ಎಲ್ಲ ಕುಡಿದು ನಂಗೆ ಒಳ್ಳೆ ಕಾಫಿ ಮಾಡಿಕೊಡೋರು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಒಂದು ನೀರು ಬಾಟ್ಲ್ ಕೊಡಿ. ಇದು ವಾಮು ಹಾಫ್ ಲೀಟರ್ ಇದೆಯಾ? ಥ್ಯಾಂಕ್ ಯು. ಮೇಲೋಗಿ ಬರ್ತೀನಿ, ಕಾಯ್ತಿದಾರೆಲ್ಲ. ಸೊ ಇಲ್ಲಿ ಬನ್ನಿ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಕಾಯ್ಸೋದು ಬೇಡ, ಸೀದಾ ಮೇಲೆ ಹೋಗೋಣ, ಬೇಗ ಪಾಪ ಮಾತಾಡ್ಸೋಣ ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಶೋ ಯು ಗೈಸ್. ಎಲ್ಲ ಡೆಕೋರೇಟ್ ಮಾಡ್ಬಿಟ್ಟವ್ರು ಗೈಸ್. ಫುಲ್ಲು ಗಿಡ ಎಲ್ಲ ಇಟ್ಬಿಟ್ಟು ನಮ್ಮ MPK ಸ್ಟುಡಿಯೋಲಿ. ಅಮ್ಮ ಹಾಯ್ ನಮಸ್ತೆ. ಹಾಯ್ ಬ್ರೋ, ಏನಿಷ್ಟು ಬೇಗ ಬಂದಿದ್ದೀರಾ? ಸರಿ, ನಾವು ತೋರಿಸ್ತಿದ್ಯಾ ಇದು ಹೀರೋ ಅಂದ್ರೆ ಲೇಟ್ ಆಗೇ ಬರಬೇಕು ಹಂಗೆಲ್ಲ ಏನಿಲ್ಲ. ನಿಜ ಹೇಳಿ, ನಾನು ಅಲಾರಾಮ್ ಮಾಡೋದು ಮರ್ತೋದೆ. ರಾತ್ರಿ ಬಂದಿದ್ದು 3 ಗಂಟೆ 2 ಗಂಟೆನಾ. ನಾನು ಬಂದು ಎಡಿಟ್ ಮಾಡ್ತಾ ಇದ್ದೀನಿ, ನಂಗೆ ನಿದ್ದೆ ಗಂಟು ತೂಗಿಡ್ಸ್ತಾ ಇದ್ದೀನಿ. ಎಡಿಟು ಮಾಡಿ ಶುರು ಮಾಡೋಣ. ಬಂದ್ಬಿಟ್ಟು ಇವಾಗ ಶುರು ಮಾಡೋಣ ಅಂತೆ. ಬೆಳಗ್ಗೆ ಇದ್ರೆ ನಾನು ನೆನಪು ಮಾಡಿದ್ದೀನಿ ಅನ್ಸುತ್ತೆ ಇವ್ರಿಗೆ ಮೋಸ್ಟ್ಲಿ ಬೆಳಗ್ಗೆ. ನಿಜ ಕೃತಿನ ನೆನಪು ಮಾಡಿದ್ದೀನಿ. ದೇವ್ರನೆ ಮ್ಯಾಚ್ ಸುಳ್ಳು ಇಲ್ಲಿ ಕ್ಯಾಮ್ರಾ ಹೀರೋ ಬ್ರೋ. ನೋಡಿ ಹಂಗೆಲ್ಲ ಇದ್ದಿದ್ರೆ ಇವತ್ತು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾಳೆ ಬರಲ್ಲ, ಹಂಗೆಲ್ಲ ದೌಲತ್ ತೋರಿಸ್ತದೆ. ಸೊ ಈಸ್ ನೀವು ಪಾರ್ಟ್ 4 ಅಲ್ಲ ಎಪಿಸೋಡ್ 4 ನೋಡಿದ್ರೆ ನಿಮ್ಗೆ ಅದರಲ್ಲಿ ಲಾಸ್ಟಲ್ಲಿ ಒಬ್ರು ಮದುವೆ ಗಂಡು ಬರ್ತಾರೆ. ಸಾರಿ, ಮೇನ್ ಹೀರೋ ಬರ್ತಾರೆ. ಅಂದರೆ ನನ್ನ ಲೈಫಲ್ಲಿರೋ ಹುಡುಗಿನ ಪರ್ಮನೆಂಟ್ ಆಗಿ ಮದುವೆ ಆಗೋ ಹುಡುಗ ಸೆಕೆಂಡ್ ಹೀರೋ. ಪರ್ಮನೆಂಟ್ ಆಗಿದೆ ಸ್ಟೋರಿಲಿ. ಅಂಡ್ ನಮ್ಮ DOP ಕೂಡ 3rd and 4th ಎಪಿಸೋಡ್ಗೆ. ಗೈಸ್ ನಾನು ಎಲ್ಲ ಪ್ರಿಪೇರ್ ಆಗಿರ್ತಾನೆ, ಕ್ವಶನ್ಸ್ ಎಲ್ಲ ಬರ್ಕೊಂಡು ನಾವು ಬಂದ ತಕ್ಷಣ ಟಕ ಅಂತ ಕೇಳ್ಬಿಡ್ತಾರೆ. ಅಂತ ಇಲ್ಲಿ ಬಂದರೆ ಬ್ರೋ ಏನು ಬ್ರೋ ಏನು ಕ್ವಶನ್ ಕೇಳೋದು ಅಂತ ನನಗೆ ಕೇಳಿ. ಯಾರು ಹೇಳಿದ್ದು? ಯಾರು ಹೇಳಿದ್ ಕಿಟ್ಟಿ? ಕ್ವಶನ್ಸ್ ಪ್ರಿಪೇರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ದು? ತೋರಿಸಿ. ಇವೆಲ್ಲ ಏನಿದು? ಅಲ್ಲ, ಅಲ್ಲೇನೆ ತೋರಿಸ್ತೀರಾ? ಯಾಕೆ ನಾನು ನೋಡ್ತೀನಿ, ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿದ್ರೆ ತೋರಿಸ್ತೀನಿ. ಆಯ್ತು, ಇಲ್ಲಿಲ್ವಾ ಅಲ್ಲಿ ಕ್ವಶನ್ ಕೊಡಿ. ಗೈಸ್ ಯಾವ್ದಾದ್ರು ಸ್ಕ್ರಿಪ್ಟ್ ಬರ್ದಿರ್ತಾರ, ಆ ಸ್ಕ್ರಿಪ್ಟ್ನ ತೋರಿಸ್ಬಿಟ್ಟು ಕ್ವಶನ್ಸ್ ಅಂತ ಅಂತಾರೆ. ಇಲ್ಲ ಕ್ವಶನ್ಸ್ ಇದೆ.
ಹೌದಾ? ಏ ಸೂಪರ್ ಆಗಿ ನಮ್ಮ ಡೈರೆಕ್ಟರ್ ಚಿಂದಿ ಯಾವಾಗ್ಲೂ. ಬ್ರೋ ನೀವು ಇಲ್ಲಿ ಇರ್ಬಾರ್ದಾಗಿತ್ತು. ಮುಂದೆ ನಮ್ಮ ಹತ್ರ ಕೇಳೋದು, ಓ ನಾವೆಲ್ಲ ಏನು ಮಾಡ್ಕೊಂಡಿಲ್ಲ ಅಂತ ಹೇಳೋದು, ಆಮೇಲೆ ಸರ್ಪ್ರೈಸ್ ಕೊಡೋಕ್ಕೆ ನಮ್ಗೆಲ್ಲರಿಗೂ ಈ ಥರ ಕ್ವಶನ್ಸ್ ಇದೆ, ಹಿಂಗೆ ಕೇಳಿದ್ರೆ ಗಾಬರಿ ಆಗ್ಬಿಡ್ಬೇಕು ಆರ್ಟಿಸ್ಟು ಅಂತ. ಗಸ್ ಬನ್ನಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ಶುರು ಆಗುತ್ತೆ. ಸೊ ನಾವು ಏನೇನಿದೆ ಏನೇನಿತ್ತ ಮಾತುಕತೆ ಆಡೋಣ, ಏನೇನು ಆಡ್ತೀವಿ ಅವೆಲ್ಲ MPK ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಬರೋ MPK ತಾನೇ? ಸಾರಿ, MPK ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ದಯವಿಟ್ಟು ಇದನ್ನ ಹೋಗಿ ನೋಡಿ. ಓಕೆ, ಸೊ ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಏನೇನು ಮಾತಾಡ್ತೀವಿ, ಯಾರ್ಯಾರು ಮಾತಾಡ್ತೀವಿ ಅವೆಲ್ಲನೂ. ನಾನು ಫಸ್ಟು ಭಗವದ್ಗೀತೆ ಎತ್ಕೊಂಡೆ. ಏನಕ್ಕೆ ಅಂತಂದರೆ ಎಲ್ಲರ ಹತ್ರ ಇವಾಗ ಪ್ರಮಾಣ ಮಾಡಿಸ್ತೀನಿ, ಸತ್ಯವನ್ನು ಹೇಳ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ. ಅವರು ಕ್ವಶನ್ ಬರ್ದ್ಬಿಟ್ಟು ಕ್ವಶನ್ ಕೆಳಗಡೆ ಆನ್ಸರ್ ಬರ್ದ್ಬಿಟ್ಟಿದ್ದಾರೆ ಏನ್ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಪಾಪ ಇನ್ನೋಸೆಂಟ್ ಡೈರೆಕ್ಟರ್ ವಿ ಹ್ಯಾವ್. ಇವತ್ತಿಗೆ ಶುರು ಆಗಲ್ಲ, ಸ್ವಲ್ಪ ಟೈಮ್ ಇವಾಗ ನಮ್ಮ ಬ್ರೋಕನ್ ಹಾರ್ಟ್ ವೆಬ್ ಸೀರೀಸ್ ಎಪಿಸೋಡ್ 5 ರಿಲೀಸ್ ಆಗುತ್ತಾ? ಇಲ್ವಾ? ಆಗುತ್ತಾ? ಆಗಬಹುದು, ಆಗದೇನೋ ಇರ್ಬೋದು. ಆಗುತ್ತಾ? ಆಗ್ಬೋದು, ಆಗ್ದೇನೋ ಇರ್ಬೋದು. ಸೊ ಇದೆಲ್ಲ ಉತ್ತರಕ್ಕೆ MPK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡಿ. ಅದರಲ್ಲಾಗೋ ಇಂಟರ್ವ್ಯೂನ ಲೈಕ್ ನಿಮಗೆ ಅದರ ಕಂಪ್ಲೀಟ್ ಅಪ್ಡೇಟ್ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗುತ್ತೆ. ಆಮೇಲೆ ನಾನು ಹೇಳ್ತೀನಿ. ಓಕೆ, ಡನ್. ಅದೆಲ್ಲೂ ಹಾಕಲ್ಲ ಸುಮ್ಮನೆ. ದೇರ್ ವಾಸ್ ಪ್ಲಾನ್. ಅಂಥದ್ದೆಲ್ಲ ನಮ್ಮ ಡೈರೆಕ್ಟರ್ ಹೇಳೇ ಇಲ್ವಲ್ಲ ನಮಗೆ. ಗೈಸ್, ಈ ರೆಮ್ಯುನರೇಷನ್ ಅಂದ್ರೇನು? ಡೈರೆಕ್ಟರ್ ರೆಮ್ಯುನರೇಷನ್ ಅಂದ್ರೇನು? ಪ್ರೊಡ್ಯೂಸರ್ನ ಕೇಳ್ಬೇಕಲ್ಲ. ಏನಪ್ಪಾ ಅಂತಂದ್ರೆ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ದು ಬ್ರೋಕನ್ ಹಾರ್ಟ್ 5th ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಿದ್ರು. ಎಲ್ಲರ ಪ್ರಶ್ನೆ ಅದು, ಎಲ್ಲ ಕಮೆಂಟ್ಸ್ ಅಲ್ಲೂ ಅದು. ನಾನು ಎಲ್ಲೇ ಸಿಕ್ಲಿ, ಅಣ್ಣ ಯಾವಾಗ 5th ಎಪಿಸೋಡ್ ಬರುತ್ತೆ, ಅಣ್ಣ ಯಾವಾಗ 5th ಎಪಿಸೋಡ್ ಬರುತ್ತೆ ಅಂತ ಎಲ್ಲ ಕೇಳ್ತಿದ್ರು. ಸೊ ಅದಕ್ಕೆ ಉತ್ತರ ಈ ಚಾನಲ್ ಕೊಟ್ಟಿದ್ದೀವಿ. ಆ್ಯಂಡ್ ಹೇಳ್ಬೋದು ಹೇಳ. ಓಕೆ, ಏನಪ್ಪ ಅಂತಂದರೆ ಆ 4 ಎಪಿಸೋಡ್ ಏನಿದೆ, ಆ 4 ಎಪಿಸೋಡ್ನು ಕಂಬೈನ್ ಮಾಡಿ ನಾವೊಂದು ಮೂವಿ ಥರ ರಿಲೀಸ್ ಮಾಡ್ತಿದ್ದೀವಿ MPK ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಸೊ ಆ ಮೂವಿನ ನೀವು ಎಷ್ಟು ಶೇರ್ ಮಾಡಿ, ಎಷ್ಟು ವ್ಯೂಸ್ ಲೈಕ್ ನಿಮ್ಮ ಕಡೆಯಿಂದ ಬರುತ್ತೋ ಅದ್ರ ಮೇಲೆ ಲೈಕ್ ಆ ಡಿಪೆಂಡಬಲ್ ಆಗಿ ನಾವು ತುಂಬ ಚೆನ್ನಾಗಿ ಹೋದರೆ ಖಂಡಿತ 5th ಎಪಿಸೋಡ್ ಮಾಡ್ತೀನಿ ಅಂತ ನಮ್ಮ ಡೈರೆಕ್ಟರ್ ಪ್ರಾಮಿಸ್ ಮಾಡಿ ನೋಡಿ, ಭಾಷೆ ತೊಗೊಂಡಿದ್ದೀನಿ, ಪ್ರಾಮಿಸ್ ಮಾಡ್ಯಾರೆ. ಸೊ ಈ ಚೆನ್ನಾಗಿ ವ್ಯೂಸ್ ಹೋದರೆ ದಯವಿಟ್ಟು ಬರುತ್ತೆ ಗೈಸ್. ನೀವು ನೋಡಿದ್ದೀರ 4 ಎಪಿಸೋಡ್ಸು, ತುಂಬ ಇಷ್ಟಪಟ್ಟಿದ್ದೀರಾ. ಮುಂದಿನ ಎಪಿಸೋಡ್ಸ್ ನೋಡ್ಬೇಕು ತಾನೆ, ಹಂಗಾರೆ ಹೋಗಿ ನೋಡಿ. ಓಕೆನಾ? ಶೇರ್ ಮಾಡಿ ಎಲ್ರಿಗೂ. ಏನು ಒಂದು ಶೇರ್ ಯಾವುದಾದ್ರು ಶೇರ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆ, ರೀಲಲ್ಲೆಲ್ಲ ಇದನ್ನು ಶೇರ್ ಮಾಡೋಕ್ಕಾಗಲ್ವಾ? ಸೊ ಹಾಗೆ ಶೇರ್ ಮಾಡಿ. 28 ಮಾರ್ಚ್ ಮರಿಬೇಡಿ, 5 ಗಂಟೆಗೆ ಸಂಜೆ. ಓಕೆ, ಬರುತ್ತೆ MPK ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಮತ್ತೆ ಹೇಳ್ತೀನಿ, ನೋಡಿ ಎಂಜಾಯ್ ಮಾಡಿ. ಅದನ್ನು ನೋಡ್ತೀನಿ, ಸ್ವಲ್ಪ ನನ್ನ ಕೆಲಸ ಇದೆ. ಸೊ ಇಲ್ಲಿಂದ ಹೊಡೋಣ. ಬಾಯ್ ಬ್ರೋ. ಯಾಕೆ ಕೆಲಸ ಇದೆ, ಎಮರ್ಜೆನ್ಸಿ. ಎಸ್. ಹೇ ಗಾಯ್ಸ್, ಸೊ ಅಲ್ಲಿ ನಮ್ಮ ಬ್ರೋಕನ್ ಹಾರ್ಟ್ ಏನಿದೆ ಅದನ್ನೆಲ್ಲ ಮುಗಿಸಿ ಮನೆಗೆ ಬಂದು ಎಡಿಟ್ ಮಾಡಿರಲಿಲ್ಲ, ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಆ್ಯಂಡ್ ನಮ್ಮಮ್ಮ ಎಲ್ಲೋ ಬಿದ್ದು ಕೈನ ಉಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೀರು ಗಟ್ಬಿಟ್ಟಿದೆ. ಏನು ಮಮ್ಮಿ ಹಾರ್ಟ್ ಎಲ್ಲ ಬಿಡಿಸ್ಕೊಂಡ್ಬಂದಿದ್ದೀಯ? ಏನಿದೆ ಹಾರ್ಟ್ ಎಲ್ಲ? ಅದು ಕೋಡ್ ವರ್ಡು. ಏನು ಕೋಡ್ ವರ್ಡ್? ಗಾಯ್ಸ್ ಏನು ಗೊತ್ತಾ, ನಮ್ಮ ಕೇಳಿ, ನಮ್ಮಮ್ಮ ಈ ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲಿ ಬರೋ ಈ ವ್ಯೂಸ್ಗೋಸ್ಕರ ವಿಡಿಯೋ ಬರ್ತಾರಲ್ಲ, ಅದೆಲ್ಲ ಡ್ರಾಯಿಂಗು ಡಯಾಗ್ರಾಮ್ ಅದನ್ನೆಲ್ಲ ಕೈಯಲ್ಲಿ ಹಿಂಗೆ ಬರ್ಕೊಂಡು ಟ್ರಯಾಂಗಲ್ 6 ಟ್ರಯಾಂಗಲ್ ಏನಾಗುತ್ತೆ ಇದು ಮಾಡಿದ್ರೆ ಮನಿ ಆಕರ್ಷಣೆ ಬರುತ್ತೆ, ಮನಿ ಬರುತ್ತೆ ಅಂತ. ಕಷ್ಟಪಟ್ಟು ದುಡಿದ್ರೆ ಬರೋದು ಮನಿ. ಅದ್ರ ಜೊತೆಗೆ ಇದು ಇರ್ಬೇಕು, ಅಫರ್ಮೇಶನ್ ಮಾಡ್ಕೋಬೇಕು. ಇಲ್ಲಿ ಲೈಕ್ ಕಾಣ್ತಲ್ಲ, ನೀಲಿ ಊದ್ಕೊಂಡ್ಬಿಟ್ಟಿದೆ, ಕೈ ನೀಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನೇ ಅಡುಗೆ ಮಾಡ್ತೀನಿ ಅಂತ ಅಂದೆ ಮಮ್ಮಿಗೆ. ಸೊ ಅದಕ್ಕೆ ನಮ್ಮಮ್ಮ ನಕ್ಬಿಟ್ರು. ಅಂದರೆ ಏನಂದರೆ ದೋಸೆ ಮಾಡ್ತೀನಿ ಅಂದೆ. ನಿಂಗೆ ದೋಸೆ ನೀಟಾಗಿ ಒಯ್ಯಕ್ಕೆ ಬರಲ್ಲ ಅಂತ ಅಂದರು. ಸೊ ಇವಾಗ ದೋಸೆ ಚಾಲೆಂಜ್ ಮಾಡ್ತೀನಿ. ದೋಸೆ ನಾನು ಇದ್ರೆ ರೌಂಡಾಗಿ ಬರುತ್ತಾ ಇಲ್ವಾ ಅಂತ. ನೀಟಾಗಿ ಹಾಕ್ತೀಯ ದೋಸೆನ? ಹಾಕಕ್ಕೆ ಬರಲ್ವಾ ನನಗೆ? ನಾನು ಅನ್ಕೊಂಡಿದ್ದೀನಿ ಬರಲ್ಲ ಅಂತ, ನೋಡೋಣ, ಟ್ರೈ ಮಾಡ್ತೀಯ. ಸೊ ನಾನು ದೋಸೆನ ನೀಟಾಗಿ ರೌಂಡ್ಗೆ ಹಾಕಿ ತೋರಿಸ್ತೀನಿ ನಮ್ಮಮ್ಮಂಗೆ. ಚೆನ್ನಾಗಿ ಚಟ್ನಿ ಮಾಡೋದು, ಸ್ವಲ್ಪ ಚೆನ್ನಾಗಿ ಚಟ್ನಿ ಮಾಡು. ನಾನೊಂಥರ ಚಟ್ನಿ ಮಾಡ್ತೀನಿ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ.
ನಮ್ಮ ಅಮ್ಮಗೂ ಇಷ್ಟ. ಹಾಗಾದರೆ ನಾನು ಮೊಸರು ತರಿಸು, ವೈಟ್ ರೈಸು ಮತ್ತು ಸ್ವಲ್ಪ ಚಟ್ನಿ, ಮೊಸರನ್ನ ಊಟ ಮಾಡ್ತೀನಿ. ದೋಸೆ ಬೇಡ, ಎದೆವಲಿಗೆ ಗ್ಯಾಸ್ಟ್ರಿಕ್ ಆಗಿದೆ. ನೀನು ಆರ್ಡರ್ ಮಾಡ್ತಿದ್ಯಾ ನನಗೆ? ಹೌದು. ಫಸ್ಟು ಚಟ್ನಿ ಮಾಡೋಣ, ಆಮೇಲೆ ದೋಸೆ ಮಾಡೋಣ. ದೋಸೆ ಮಾಡ್ಬೇಕಾದ್ರೆ ಆ ದೋಸೆ ರೌಂಡಿಗೆ ಬರುತ್ತೋ ಇಲ್ವೋ ಅನ್ನೋದೇ ಒಂದು ಟಾಸ್ಕ್ ಇವಾಗ. ಸೊ ಬರುತ್ತೆ ಅಲ್ವಾ, ವೆಯ್ಟ್ ಮಾಡ್ತಾ ನೋಡಿ, ಓಕೆನಾ? ಅವಾಗ ನಮ್ಮಮ್ಮ ಕಣ್ಣಾಕ್ಬಿಟ್ಟಿದ್ರೆ ಎಲ್ಲರೂ. ಸೊ ಅವರು ಸೊಪ್ಪುಗೆ ಬಿಡ್ಯಾರ. ಬಿತ್ತಲ್ಲ, ನಾನು ಡಬ್ಬ ಅಂತ ಬಿದ್ಬಿಟ್ನಲ್ಲ ಪಾರ್ಕಿಂಗ್ ಪ್ಲೇಸಲ್ಲಿ. ಗೈಸ್ ಅವ್ರು ಪಾರ್ಕಿಂಗ್ ಪ್ಲೇಸಲ್ಲಿ ಡಬ್ಬ ಅಂತ ಬಿದ್ರಂತೆ. ಇದೇ ಮಮ್ಮಿ ಹೇಳಿದ್ದು. ಎಲ್ಲಿದ್ದು, ಯಾವ್ದಾದ್ರದ್ದು ಇದು ರಬ್ಬರ್ ಎಲ್ಲ ಹೋಗ್ಬಿಟ್ಟೈತೆ. ರಬ್ಬರ್ ತಗೊಂಡ್ಬರ್ತೀನಿ. ಇದೆಲ್ಲ ಒಳ್ಳೆ ರಬ್ಬರು. ಇದು ಹೊಸ ಕುಕ್ಕರ್. ಗೈಸ್ ಕುಕ್ಕರ್ಗೆ ರಬ್ಬರ್ ತರಬೇಕು. ಸೊ ಆಮೇಲೆ ಹೋಗ್ತಾರೆ ನಮ್ಮಮ್ಮ. ಅಲ್ಲಿ ಗಾಳಿ ಹೋಗಿಸ್ತಾ ಇದ್ರು, ನಾನು ಅದನ್ನ ಅಪ್ಲೋಡ್ ಮಾಡಿಲ್ಲ. ಫಸ್ಟು ಕಾಯಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಕಾಯಿನ ತುರಿದಿಟ್ಕೊಂಬಾರ್ದು, ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ, ಓಕೆ? ಸೊ ಇದನ್ನ ಹೆಂಗೆ ಅಂತಂದರೆ ಒಂದು ಅರ್ಧ ತೊಗೊಂಡ್ರೆ ನೀವು ಆ ಅರ್ಧದಲ್ಲಿ ಚಾಕುಲ್ ಕಟ್ ಮಾಡ್ಕೊಳ್ಳಿ ವಿ ಶೇಪಲ್ಲಿ. ಆಮೇಲೆ ಅದನ್ನು ಎಬ್ಬಿದ ತಕ್ಷಣ ಸೊ ಹಿಂಗೆ ಇಷ್ಟಪ್ಪ ಒಂದು ಪೀಸ್ ಬರುತ್ತೆ. ಆ ಪೀಸಲ್ಲಿ ಹಿಂಗೆ ಕಟ್ ಮಾಡಿಕೊಂಡು ಸೊ ಈ ಥರ ಉದ್ದ ಮಾಡ್ಕೊಳ್ಳಿ, ಈ ಥರ ಉದ್ದಕ್ಕೆ, ಓಕೆ? ಇದಾಯ್ತಾ? ಸೊ ನೆಕ್ಸ್ಟ್ ಸ್ಟೆಪ್ಪು, ಇದನ್ನು ಮಿಕ್ಸರ್ ಜಾರ್ಗೆ ಹಾಕಬೇಕು. ಆದ ನಂತರ ಒಂದು 6 ಹಸಿಮೆಣಸಿನ್ಕಾಯಿ. ಸೊ ಇದನ್ನು ಡಾಲು, ಓಕೆ? ಸೊ ಇದಾದ ತಕ್ಷಣ ಒಂದಿಷ್ಟು ಹುರ್ಗಡ್ಲೆ. ಸೊ ಇದನ್ನು ತಗೊಳ್ಳಿ, ಜವಾಕ್. ನೆಕ್ಸ್ಟು ಈ ಥರ ಬೆಳ್ಳುಳ್ಳಿ ಹಸ್ಲು, ಓಕೆ? ಒಂದು 3-4, ನಾನು 3 ಹಾಕ್ತೀನಿ. ಶುಂಠಿ, ಓಕೆ? ಶುಂಠಿ ಹಾಕ್ಕೊಳ್ಳಿ. ಕಲ್ಲುಪ್ಪಿಲ್ಲ, ಅದಕ್ಕೋಸ್ಕರ ಪುಡಿ ಉಪ್ಪು ಹಾಕೊಳ್ಳೋಣ, ಓಕೆ? ಒಂಚೂರು ಹುಣಸೆ ಹಣ್ಣು. ಸೊ ಫೈನಲಿ ಇಷ್ಟು ಹಾಕ್ಕೊಂಡಿದ್ದೀವಿ. ಸೊ ಇದನ್ನ ಇಷ್ಟನ್ನೇ ಫಸ್ಟು ರುಬ್ಕೊಳ್ಳೋಣ, ಓಕೆ? ಸೊ ಗೈಸ್ ಫಸ್ಟ್ ಇಷ್ಟು ಗ್ರೈಂಡ್ ಆಗಬೇಕು. ಸೊ ಗೈಸ್ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀರು ಹಾಕೊಬೇಕು. ಓಕೆ? ಇವಾಗ ಚಟ್ನಿ ಆಗಿದೆ ನೋಡಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಇದನ್ನ ಟ್ರೈ ಮಾಡಿ ನೀವು, ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗ ನೆಕ್ಸ್ಟು ದೋಸೆ ಮಾಡ್ತೀನಿ, ಹೆಂಗೆ ಬರುತ್ತೆ ನೋಡಿ. ಸೊ ಇವಾಗ ಇನ್ನೊಂದು ದೋಸೆ ಹಾಕ್ತೀನಿ. ಹಿಂಗೆ ದಿಸ್ ಇಸ್ ಮೈ ದೋಸೆ. ಸೊ ಇದನ್ನೆಷ್ಟು ನೀಟಾಗಿ ಫುಗ್ಗೈಸಿ ಸರಿ ಫುಲ್ ರೌಂಡಾಗಿ ಬಂದಿದೆ ನೋಡಿ. ಇದು ನೋಡ್ತಿದ್ಯಾ? ವಾಟ್ಸ್ ಯರ್ ಪ್ರಾಬ್ಲಮ್? ಯುವರ್ ಸೀಯಿಂಗ್ ವಾಟ್ಸ್ ಪ್ರಾಬ್ಲಮ್? ಗೈಸ್ ಇದು ನೋಡಿ, ಗೋಲ್ಡನ್ ಬ್ರೌನ್ ಮಸಾಲೆ ದೋಸೆ ಮಾಡಿದ್ದೀನಿ ನಾನು. ಹೆಂಗೆ ಗಡ್ಡ ಇಲ್ಲ, ಸಾರಿ. ನೋಡಿ, ಯಾರಾದರೂ ನನ್ನ ಮದುವೆ ಮಾಡ್ಕೊತೀರಾ ಅಂತ ಒಳ್ಳೆ ಅಡುಗೆ ಮಾಡ್ಕೊಡ್ತೀನಿ, ಓಕೆನಾ ಮಮ್ಮಿ? ಬೇಡ. ಅಯ್ಯೋ ಗೈಸ್, ಶೇರ್. ಇನ್ನು ಬೇಕಾದಷ್ಟು ಟೈಮ್ ಐತೆ ಸಾಧನೆ ಮಾಡೋದು, ಆಮೇಲೆ ಮದುವೆ ಮಾತು. ನೀನಾಗ್ತಿದ್ರು ಯಾರ ಗೈಸ್ ರಿವ್ಯೂ ಚಟ್ನಿ ಸಾಕಾಗಿದೆ. ಹೆಂಗೆ ನಾ ಹೇಳಿ ನಾ ಸಾಕಾಗಿದೆ ಅಂತ ಅಂದ್ಬಿಟ್ಟು ಗೈಸ್ ಇಷ್ಟ ಆಗುತ್ತೆ ನಾನು ಮಾಡಿದ್ರೆ. ಸೊ ನೀವು ಮಾಡ್ಕೊತೀನಿ, ನಿಮಗೂ ಇಷ್ಟ ಆಗಿಲ್ಲ ಅಂತಂದ್ರೆ ಆಮೇಲೆ ನಂಗೆ ಬಂದು ಹೇಳಿ. ನಮ್ಮ ಅಮ್ಮಂಗೂ ಇಷ್ಟ ಆಯ್ತಲ್ಲ, ಮಮ್ಮಿ ನಿಂಗೂ ಇಷ್ಟ ಆಯ್ತಾನೆ? ನಮ್ಮ ತಿಂದಿಲ್ಲ, ತಿಂದ್ಮೇಲೆ ಹೇಳ್ತೀನಿ ತಗೋ. ಚಿಕನ್ ರೈಸ್ ದೋಸೆಗೂ ಚಟ್ನಿಗೂ ಸೂಪರ್ ಆಗಿದೆ ಕಾಂಬಿನೇಷನ್. ಚೆನ್ನಾಗಿದೆಯಾ ಗೈಸ್? ಒಳ್ಳೆ ನೋಡಿದ್ರಾ? ನಾನು ಸುಮ್ಮನೆ ಹೇಳಲ್ಲ, ನೀವು ಒಂದ್ಸರಿ ಮಾಡಿ ನೋಡಿ, ಆಮೇಲೆ ಬಂದು ನಂಗೆ ಹೇಳಿ. ಸೊ ಎಲ್ಲರದು ಊಟ ಆಯಿತು. ಸೊ ಇವಾಗ ನಾನು ಊಟ ಮಾಡೋಣ. ಸೊ ದಿಸ್ ಇಸ್ ಮೈ ಡಿನ್ನರ್. ನೂಡಲ್ಸ್ ಇತ್ತು ಮಧ್ಯಾಹ್ನದ್ದು. ಸೊ ಚಿಕನ್ ಮಾಡಿಕೊಂಡೆ. ದಿಸ್ ಚಿಕನ್ ಇಸ್ ಡೆಲಿಷಿಯಸ್. ಏನೇನು ಯೂಸ್ ಮಾಡಿದ್ದೀನಿ ಅಂತಂದರೆ ಹೇಳಲ್ಲ. ಸೊ ನಿಮಗೆ ಬ್ಲಾಗಲ್ಲಿ ಯಾವ್ದಾದ್ರು ಬ್ಲಾಗಲ್ಲಿ ತೋರಿಸ್ತೀನಿ ಮಾಡೋದು. ವೆರಿ ನೈಸ್. ನಾನೇ ರೆಸಿಪಿ ಒಂದು ರೆಸಿಪಿ ಇದೆ, ಅದನ್ನ ನಾನೇ ಕಂಡುಹಿಡ್ಕೊಂಡಿದ್ದು. ಸೊ ಅದು ಏನಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಕಮ್ಮಿಂಗ್ ವೀಡಿಯೋಸಲ್ಲಿ.
ಐ ಮೀನ್ ಬಲ್ಕಿಂಗ್ ಅವ್ರಿಗೆ ಫಿದಾಗ್ಬಿಡ್ತೀರ. ಈ ಹಣೆ ಬರ ಅದೆಲ್ಲ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಓಕೆ, ಸೊ ದೇವ್ರು ಬರ್ದಿರ್ತಾನೆ ನಮ್ಮ ಮನೇಲಿ ಏನಾಗುತ್ತೋ ಅದೇ. ಸೊ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೆ. ಅವಾಗ ನನಗೊಂದು ಸಾಂಗ್ ನೆನಪಾಯಿತು. ಆ ಸಾಂಗಲ್ಲಿ ಒಂದು ಲೈನ್ ಇದೆ. ಓಕೆ, ಆ ಲೈನು ನನಗೇನೋ ಆಡಬೇಕು ಅಂತ ಅನಿಸ್ತು. ಓಕೆ, ಹಣೆ ಮೇಲ್ ಬರ್ದವ್ನಂತ ದೇವ್ರು ನೋಡ್ಕೋತೀನಿ ಕನ್ನಡಿ ಕೊಡ್ರೋ. ಹಣೆ ಮೇಲ್ ಬರ್ದವ್ನಂತ ದೇವ್ರು ನೋಡ್ಕೋತೀನಿ ಕನ್ನಡಿ ಕೊಡ್ರೋ. ಕನ್ನಡಿ ಸಿಕ್ರು ತಳ್ಕಂಬಳ್ಕ ಓದೋನು ಯಾರೋ. ದೇವ್ರು ತುಂಬಾ ಹುಷಾರು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ ನೀನು ಲೆಕ್ಕಕ್ಕೆ ಇಲ್ಲ. ಲೈನ್ಸು, ಲಿರಿಕ್ಸು, ಮೀನಿಂಗು ತುಂಬ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಹಳೆ ಸಾಂಗ್ ಕೇಳಿದ್ರೆ ಓಲ್ಡ್ ಸಾಂಗ್ಸು ನಮ್ಗೆ ಇಷ್ಟ ಆಗಲ್ಲ, ಕೇಳಬೇಡಿ ಅಂತಿದ್ವಿ. ಬಟ್ ಈಗ ಇಟ್ ಹಿಟ್ಸ್ ಡಿಫ್ರೆಂಟ್. ಬರೀ ಹಳೆ ಸಾಂಗ್ಸ್ನೇ ಕೇಳಬೇಕು ಅಂತ ಅನಿಸುತ್ತೆ. ಯಾವುದೂ ಚೆನ್ನಾಗಿರೋ ಸಾಂಗ್ಸ್ ಬರ್ತಾ ಇಲ್ಲ ಇವಾಗ, ಮೀನಿಂಗ್ಫುಲ್ ಸಾಂಗು. ಆಯ್ತು ಹೋಗ್ರಲ್ಲೋ. ಸರಿ ಕಣ ಬರ್ತೀನಿ.